ಅರ್ಜುನ ವಿಷಾದ ಯೋಗ ಶ್ಲೋಕ 36. ಜನಾರ್ದನ, ಕೌರವರ ಕಡೆಯವರನ್ನು ಕೊಂದರೆ ನಮಗೇನು ಸಂತೋಷವಾಗುವುದು? ಈ ಅತಾತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುವುದು. ಅರ್ಜುನ ಇಲ್ಲಿ ಪಾಪದ ದೃಷ್ಟಿಯಿಂದ ಮಾತನಾಡುವನು. ಗುರುಗಳು, ಹಿರಿಯರು, ಬ್ರಾಹ್ಮಣರನ್ನು ಕೊಂದರೆ ಪಾಪ ಬರುವುದೆಂದು ಸಾರುವುದು ನಮ್ಮ ಧರ್ಮ. ಆದರೆ ಅವರನ್ನು ಇಲ್ಲಿ ದಂಡಿಸದೇ ಬಿಟ್ಟರೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು ಎಂಬುದು ಅರ್ಜುನನು ಮರೆಯುವನು. ಇಲ್ಲಿ ಕೌರವರು ಹತತಾಯಿಗಳು. ಹತತಾಯಿ ಎಂದರೆ ಮನೆಗೆ ಬೆಂಕಿ ಇಟ್ಟವರು, ವಿಷವನ್ನು ಹಾಕಿದವರು, ಶಸ್ತ್ರವನ್ನೆತ್ತಿ ಹೊಡೆಯುವುದಕ್ಕೆ ಬಂದಿರುವವರು, ದನ, ಭೂಮಿ ಮತ್ತು ಹೆಂಡತಿ ಇವರುಗಳನ್ನು ಅಪಹರಿಸಿದವರು. ಕೌರವರು ಇದನ್ನೆಲ್ಲ ಮಾಡಿರುವವರು. ಅವರನ್ನು ಶಿಕ್ಷಿಸದೆ ಹೋದರೆ ಪಾಪ, ಶಿಕ್ಷಿಸಿದರೆ ಪಾಪವಿಲ್ಲ. ಅರ್ಜುನನ ಬುದ್ಧಿ ವಿಪರೀತವಾದದ್ದನ್ನು ನೋಡುತ್ತಿರುವುದನ್ನು ತಪ್ಪನ್ನು ಸರಿಯೆಂದು ಭಾವಿಸುವನು, ಸರಿಯನ್ನು ತಪ್ಪೆಂದು ಭಾವಿಸುವನು. ಇಂತಹ ಯಾತನೆಯನ್ನು ಕೊಡುವ ಕೆಲಸದಿಂದ ಏನು ಸಂತೋಷವಾಗುವುದು ಎಂದು ಕೇಳುವನು. ಸಂತೋಷಕ್ಕೆಲ್ಲ ಯಾವಾಗಲೂ ಕೆಲಸ ಮಾಡುವುದು ಕರ್ತವ್ಯದ ದೃಷ್ಟಿಯಿಂದ ಮಾಡಬೇಕು. ಇಂತಹ ಪ್ರಸಂಗಗಳು ನಮಗೆ ಸಂತೋಷವಾಗುವುದು ಬಹಳ ಅಪರೂಪ. ನ್ಯಾಯಪತಿ ಕೋರ್ಟಿನಲ್ಲಿ ಕುಳಿತುಕೊಂಡು ಬೆಳಗಿನಿಂದ ಸಂಜೆಯವರೆಗೂ ಸಮಾಜ ಕಂಟುಕರಾದ ಹಲವರಿಗೆ ದಂಡನೆಯನ್ನು ವಿಧಿಸುವನು. ಇದನ್ನು ಅವನು ಕೇವಲ ತನ್ನ ಸಂತೋಷದ ದೃಷ್ಟಿಯಿಂದ ಮಾಡುವನೇ? ಇದು ಸಮಾಜಕ್ಕೆ ನಾನು ಮಾಡಬೇಕಾಗಿರುವ ಕರ್ತವ್ಯ ಎಂದು ಮಾತ್ರ ಮಾಡಲು ಸಾಧ್ಯ. ತಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನು ಸಾರ್ವಜನಿಕ ಸುಖಕ್ಕಾಗಿ ಬದಿಗೊಡ್ಡಬೇಕು. ಕ್ಷತ್ರಿಯ ಇದಕ್ಕಾಗಿ ತರಬೇತಿಯನ್ನು ತೆಗೆದುಕೊಂಡಿರುವನು. ಅರ್ಜುನನು ಇದನ್ನು ಮರೆತಿರುವನು.